ಇಬ್ಲೀಸ್ ಶೈತಾನ್ ಅವನು 4 ಬಾರಿ ಹತ್ತಿದ್ದ ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಇಬ್ಲೀಸ್ ಹತ್ತದ್ದು 4 ಬಾರಿ. ಇನ್ನು ಇಬ್ಲೀಸ್ ಲಅನಹುಲ್ಲಾಹ್ ರನ್ನ 4 ರನ್ನಾತ್. ಇಬ್ಲೀಸ್ 4 ಬಾರಿ ಹತ್ತಿದ್ದ. ಯಾವಾಗೆಲ್ಲದು ರನ್ನತುನ್ ಹೀನ ಲುಯಿನ, ಒಂದನೆಯದು ಅವನಿಗೆ ಅಲ್ಲಾಹು ತಆಲಾ ಶಪಿಸಿದಾಗ. ಅಲ್ಲಾಹ್ ಹೇಳಿದ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರಿಗೆ ಸಜ್ದಾ ಮಾಡಬೇಕಂತ ಹೇಳಿ ಎಲ್ಲರೂ ಕೂಡ ಸುಜೂದ್ ಮಾಡಿ. ಫಸಜದಲ್ ಮಲಾಯಿಕತು ಕುಲ್ಲುಹುಂ ಇಲ್ಲಾ ಇಬ್ಲೀಸ್, ಎಲ್ಲ ಫರಿಷ್ಠೆಗಳು ಕೂಡ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರಿಗೆ ಸುಜೂದ್ ಮಾಡಿದರು. ಆದರೆ ಶೈತಾನ್ ಏನು ಮಾಡಿದ? ಸುಜೂದ್ ಮಾಡಿಲ್ಲ. ಅವನದಕ್ಕೆ ರೆಡಿ ಆಗಲಿಲ್ಲ. ಅಹಂಕಾರ. ಅಲ್ಲಾಹ್ ಹೇಳಿದಾಗಲೂ ಕೂಡ ಕೇಳಿಲ್ಲ. ದೊಡ್ಡ ಆಬಿದಾಗಿದ್ದ, ಇಬಾದತ್ತು ಬಹಳಷ್ಟು ಮಾಡಿದ್ದ. ಆದರೆ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರಿಗೆ ಸುಜೂದ್ ಮಾಡಿಲ್ಲ. ಅದಬ್ ಇಲ್ಲದ ಕಾರಣ ಅಲ್ಲಾಹ್ ಶಪಿಸಿಬಿಟ್ಟ. ಎಷ್ಟು ದೊಡ್ಡ ವ್ಯಕ್ತಿ ಆದರೆ ಏನು, ಎಷ್ಟು ದೊಡ್ಡ ಪವರ್ ಇದ್ದರೆ ಏನು, ಅದಬಿಲ್ವಾ, ಬುದ್ಧಿಶಕ್ತಿ ಇದ್ದು, ನೆನಪಶಕ್ತಿ ಇದ್ದು, ಆಲಿಮ ಹಾಫಿಜ್ ಆಗಿ ಏನ್ ಬೇಕಾದರೂ ಆಗಲಿ, ಅದಬಿಲ್ಲದಿದ್ದರೆ ಅವನು ಎಲ್ಲಾದರೊಂದು ಕಡೆಯಲ್ಲಿ ಸೋತು ಬಿಡ್ತಾನೆ. ಇಬ್ಲೀಸ್ ದೊಡ್ಡ ಅಹಂಕಾರಿ. ಮೂಸಾ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರ ಬಳಿ ಬಂದು ಹೇಳಿದ, ನಾನು ತೌಬ ಮಾಡಿದರೆ ಅಲ್ಲಾಹು ನನಗೆ ಮಾಫ್ ಕೊಡಬಹುದಾ? ಒಮ್ಮೆ ರಿಕ್ವೆಸ್ಟ್ ಮಾಡಿ ನೋಡಿ. ಮೂಸಾ ನಬಿ ಅಲೈಹಿ ಸಲಾತು ವಸ್ಸಲಾಂ, ಮೂಸಾ ಕಲೀಮುಲ್ಲಾಹ್ ಅಲ್ವಾ, ಅಲ್ಲಾಹನೊಂದಿಗೆ ಅವರು ಮಾತನಾಡ್ತಾ ಇದ್ರು. ಅವರು ಹೇಳಿದ್ರು, ಇಬ್ಲೀಸ್ ನನ್ನೊಂದಿಗೆ ಬಂದಿದ್ದ, ತಾವು ಮಾಫ್ ಕೊಡ್ಬೇಕಂತೆ. ಅಲ್ಲಾಹು ಮಾಫ್ ಕೊಟ್ರೆ ಬಾರಿ ಒಳ್ಳೇದಿತ್ತು ಅಂತ ಹೇಳಿ ಅಲ್ಲಾಹನೊಂದಿಗೆ ಮಾಫ್ ಕೊಡ್ಲಿಕ್ಕೆ ಬೇಕಾಗಿ ಅವನು ಕೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಾಹು ತಆಲಾ ಹೇಳಿ ಕಳಿಸ್ತಾರೆ, ಮಾಫ್ ಎಲ್ಲ ಕೊಡಬಹುದು, ಆದರೆ ಒಂದೇ ರಿಕ್ವೆಸ್ಟ್, ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರ ಕಬ್ರ್ ಶರೀಫಿನ ಬಳಿಗೆ ಹೋಗಿ ನೀನೊಂದು ಸುಜೂದ್ ಮಾಡಬೇಕು. ಒಂದೇ ರಿಕ್ವೆಸ್ಟ್. ಅವತ್ತು ನಾನು ಫರಿಷ್ಠೆಗಳ ಮುಂದೆ ನಿಂತುಕೊಂಡು ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರಿಗೆ ಸಜಿದಾ ಮಾಡಲಿಕ್ಕೆ ಹೇಳಿದಾಗ ಅವನು ಮಾಡಿಲ್ಲ. ಅದಕ್ಕಾಗಿ ಸ್ವರ್ಗದಿಂದ ಹೊರದಬ್ಬಿತು. ನಾನು ಶಪಿಸುವುದಕ್ಕೆ ಬೇಕಾಗಿ ಈಗ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರ ಕಬರ್ ಬಳಿಗೆ ಹೋಗಿ ಒಂದು ಸಜಿದಾ ಮಾಡಿದ್ರ ಸಾಕು. ಆ ಸಂದರ್ಭದಲ್ಲಿ ಇಬ್ಲೀಸ್ ಹೇಳಿಬಿಟ್ಟ, ಜೀವ ಇರುವಾಗಲೇ ನಾನು ಸುಜೂದು ಮಾಡಿಲ್ಲ, ನಿನ್ನ ಸತ್ತ ನಂತರ ಹೋಗಿ ನಾನು ಸುಜೂದು ಮಾಡ್ತೇನೆ, ಮರಣದ ಬಳಿಕ ನಾವು ಹೋಗಿ ಸುಜೂದು ಮಾಡ್ತೇನೆ. ಅಷ್ಟು ದೊಡ್ಡ ಅಹಂಕಾರಿ. ಇಮಾಮ್ ಗಜ್ಜಾಲಿ ರದಿಯಲ್ಲಾಹು ತಆಲಾ ಅನ್ಹು ಅವರು ಹೇಳ್ತಾರೆ, ಆ ಇಬ್ಲೀಸ್ ಎಷ್ಟು ದೊಡ್ಡ ಅಹಂಕಾರಿಯಾಗಿ ಬಿಟ್ಟ ಅಂತ ಹೇಳಿದರೆ, ಅವನು ಈ ಅಹಂಕಾರ ಎಂಬುದು ಎಷ್ಟು ಜನರನ್ನು ಕೆಟ್ಟು ಬಿಡಿಸ್ತಂತ ಹೇಳಿದರೆ, ಅವನನ್ನು ಅಲ್ಲಾಹು ತಆಲಾ ಜಹನ್ನಮಿಗೆ ಹಾಕಿ ದೊಡ್ಡ ಶಿಕ್ಷೆಯನ್ನು ಕೊಟ್ಟು 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 ನಂತರ ಅವರನ್ನು ಅದರಿಂದ ತೆಗೆದು, ನಿನಗೆ ಮಾಫ್ ಕೊಡ್ತೇನೆ, ನೀನು ಹೋಗಿ ಆದಮ್ ನಬಿಗೆ ಸುಜೂದ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಹೇಳ್ತಾನೆ ಅವನು. ಅಹಂಕಾರ, ಅಸೂಯೆ, ಅದು ಮನುಷ್ಯನನ್ನು ಅತ್ಯಂತ ಕೀಳಾಗಿ ಅತ್ಯಂತ ವಿನಾಶಕ್ಕೆ ತಳ್ಳು ಬಿಡುತ್ತದೆ. ಆದ್ದರಿಂದಲೇ ಇಬ್ಲೀಸ್ ಇಂತಹ ಅಹಂಕಾರಿಯಾದ ಹ್ಯಾಸಿದಾಗಿದ್ದ ಇಬ್ಲೀಸ್ ಕೂಡ 4 ಬಾರಿ ಅಟ್ಟಹಾಸ ಮಾಡಿಕೊಂಡು ಆತಿದ್ದ. ರನ್ನಸ್ ಅಂತ ಹೇಳಿದರೆ ಅಟ್ಟಹಾಸ ಮಾಡಿಕೊಂಡಾಡುವುದು. ರನ್ನತುನ್ ಹೀನ ಲುಯಿನ, ಒಂದು ಅವನನ್ನು ಅಲ್ಲಾಹು ಶಪಿಸಿದಾಗ ಅವನು ಅಟ್ಟಹಾಸದಿಂದ ಹತ್ತು ಬಿಟ್ಟ. ರನ್ನತುನ್ ಹೀನ ಉಹ್ಬಿತ, ಮತ್ತೊಂದು ಅವನನ್ನು ಸ್ವರ್ಗದಿಂದ ಹೊರಗೆ ಹಾಕಿ ತಳ್ಳಿದಾಗ ಅವನು ಅಟ್ಟಹಾಸದಿಂದ ಅತ್ತ. ವರನ್ನತುನ್ ಹೀನ ಉಲಿದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮತ್ತೊಮ್ಮೆ ಶೈತಾನ್ ಅತ್ತದ್ದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನದ ಸಮಯ. ಹಾಗೆ ಈಮಾನ್ ಇರುವವನಿಗೆ ಹುಜೂರ್ ಅವರ ಜನನದ ಸಮಯ ತುಂಬಾ ಖುಷಿಯಾಗಿದೆ. ಆದರೆ ಇಬ್ಲೀಸ್ನೊಂದಿಗೆ ಸಂಪರ್ಕ ಇದೆಯಾ? ಹುಜೂರ್ ಅವರು ಜನಿಸಿದ ಸಮಯ ಅಂತ ಹೇಳಿದ್ರೆ ಅವರಿಗೆ ಏನೋ ಒಂದು ಟೆನ್ಷನ್. मीलाद क्यों बनाने का, जुलूस क्यों बनाने का, खाना कैकू देने का ಅಂತ ಹೇಳಿಕೊಂಡು ಜನರ ಮುಂದೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೀಲಾದ್ ಬಗ್ಗೆ ತಮಾಷೆ ಮಾಡಿ
ಅವರೊಂದಿಗಿರುವ ಸಂಪರ್ಕವನ್ನು ಕೆಡಿಸುವ ಅತ್ಯಂತ ದೊಡ್ಡ ದುರಂತ. ನಮ್ಮ ಮನೆಯಲ್ಲಿ ಒಂದು ದನ ಕರು ಹಾಕಿದರೆ ನಾವು ಸಂತೋಷ ಪಡ್ತೇವೆ, ಒಂದು ಆಡು ಮರಿ ಹಾಕಿದರೆ ನಾವು ಸಂತೋಷ ಪಡ್ತೇವೆ, ಪಡಲ್ವಾ? ಒಂದು ಕೋಳಿ ಮೊಟ್ಟೆ ಹಾಕಿದರೆ ಸಂತೋಷ ಪಡಲ್ವಾ? ನಮಗೊಂದು ಮಗು ಹುಟ್ಟಿದ್ರೆ ನಾವು ಸ್ವೀಟ್ ಕೊಡ್ತೀವಿ, ಮಗು ಹುಟ್ಟಿದೆ. ಮೊಮ್ಮಗು ಹುಟ್ಟಿದ್ರೆ ಮೊಮ್ಮಗು ಹುಟ್ಟಿದ ಖುಷಿ. ಆದರೆ ಆಕಾ ಎ ನಾಮದಾರ್, ಮದೀನೆ ಕೆ ತಾಜ್ದಾರ್, ಅಹ್ಮದೆ ಮುಜ್ತಫಾ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದರೆ ಸಂತೋಷ ಆಗಲ್ವಾ? ಈಮಾನ್ ಇರುವ ಮನುಷ್ಯನಿಗೆ ಆ ದಿನ ಸಂತೋಷ ಆಗದೇ ಇರುವುದಿಲ್ಲ. ಆದರೆ ಇಬ್ಲೀಸ್ ಅವತ್ತು ಅಟ್ಟಹಾಸದೊಂದಿಗೆ ಅತ್ತಿದ್ದ. ಇಬ್ಲೀಸನ ಪಾರ್ಟಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಅಳ್ತಾ ಇರ್ತಾರೆ. ಇನ್ನು ಇಬ್ಲೀಸ್ ಹತ್ತದ್ದು ಯಾವಾಗ? ವರನ್ನತುನ್ ಹೀನ ಉನ್ಸಿಲತ್ ಫಾತಿಹತುಲ್ ಕಿತಾಬ್, ಸೂರೆ ಫಾತಿಹಾ ಬಂದಾಗ ಇಬ್ಲೀಸ್ ಹತ್ತಿದ್ದ. ದೊಡ್ಡ ಪವರ್ಫುಲ್ ಅದು ಸೂರತುಲ್ ಫಾತಿಹಾ. ಎಲ್ಲಾ ರೋಗಗಳು ಇದರಲ್ಲಿ ಶಿಫಾ ಇದೆ. ಆದ್ರಿಂದ ಇವತ್ತು ನೋಡಿ ಕೆಲವರು ಇದ್ದಾರೆ, ಅಲ್ ಫಾತಿಹಾ ಅಂತ ಹೇಳುವಾಗ ಎದ್ದು ಹೋಗ್ತಾರೆ. ಅವರು ಫಾತಿಹಾ ಕಾರಣ ಅವರಿಗೆ ಆಗಲ್ಲ. ಕಾರಣ ಶೈತಾನ್ ಅವತ್ತು ಹತ್ತಿದ್ದ. ಶೈತಾನ್ನ ಫ್ರೆಂಡ್ ಸರ್ಕಲ್ ಇದ್ರೆ ಅವರಿಗೆ ಕೂಡ ಅವತ್ತು ಆಡ್ತಾರೆ. ಯಾವ ಸಂಶಯ ಕೂಡ ಬೇಡ. ಆದ್ದರಿಂದಲೇ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ದಿನಗಳು ಅವತ್ತು ಸಂತೋಷ ಪಡಬೇಕಾದ ದಿನ. ಅದು ಈಮಾನ್ ಇರುವ ಜನರ ಲಕ್ಷಣವಾಗಿದೆ. ಅವತ್ತು ಯಾರು ದುಃಖ ಪಡ್ತಾರೋ ಅವರೆಲ್ಲರೂ ಕೂಡ ಅತ್ಯಂತ ದೊಡ್ಡ ದೌರ್ಭಾಗ್ಯವಂತರು. ಯಾವ ಸಂಶಯ ಕೂಡ ಬೇಡ.